ನೀವೆಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಗೊತ್ತಾಯ್ತು ನನಗೆ. ನಾನೇ ನಿಮ್ಮ ಕಡೆ ಬರೋಣ ಅಂತ, ಅಂದರೆ ಹತ್ಕೊಂಡು ಬರಲ್ಲ, ಬದಲಾಗಿ ಒಂದು ಗೇಮ್ ಆಡೋಣ, ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನ್ ಮಾಡ್ಲಾ ನಿಂಗೆ, ಕರೆದುಕೊಂಡು ಹೋಗಬೇಕು ಮ್ಯಾಟನಿ ಶೋಗೆ, ಮ್ಯಾಟನಿ ಶೋಗೆ, ಮ್ಯಾಟನಿ ಶೋಗೆ. ನಿಮ್ಮೆಲ್ಲರ ಹೆಮ್ಮೆಯ F3 ಪ್ರೊಡಕ್ಷನ್ಸ್ ನಿರ್ಮಾಣದ ಬಿಂದ್ಯಾ ಮೂವೀಸ್ ಇವರು ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮೊದಲದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೆ ಮಂಜು ಸರ್ ಹಾಗೂ ಕೇಶವ್ ಸರ್ಗೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ದಯವಿಟ್ಟು. ಇಡೀ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಾ ಇರೋದು ಇವರು, ಹಾಗಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ. ಓಕೆ, ಈಗ ನಿಮ್ಮಲ್ಲಿ ಯಾರು ನಮ್ಮೆಲ್ಲರ ಪ್ರೀತಿಯ ನಮ್ಮ ಮಂಡ್ಯ ಹೈದ ನನ್ನ ಅಣ್ಣ ಶಿವರಾಜ್ KR ಪೇಟೆ ಅವರು ಬಂದಿದ್ದಾರೆ. ಅವ್ರ ಹತ್ರ ಪರ್ಮಿಷನ್ ಕೇಳೋಣ, ಹೇಳ್ತಾರೆ ಅಲ್ವಾ ಅಂತ. ಇದಕ್ಕೆ ಮೇಲೆ ಬರಬೇಕಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಮ್ಯಾಗ್ನಿ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಈಗಷ್ಟೇ ಆಗಮಿಸಿದ್ದಾರೆ ನಮ್ಮ ಸಿನಿಮಾದ ನಾಯಕಿ ನಟಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ಮುಲ್ಮುಲ್ ಬೆಳಗಿ ರಚಿತಾ ರಾಮ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನ ನೀಡಿರುವಂತಹ ರೋಣದ ಬಕೇಶ್ ಅವರು ನಮ್ಮನ್ನ ಜಾಯಿನ್ ಆಗಬೇಕಂತ ವಿನಂತಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಸಿನಿಮಾದ DOP ಸುಧಾಕರ್ S ರಾಜ್ ಅವರು ಇದ್ರೆ ದಯವಿಟ್ಟು ಬರಬೇಕು. ಕೀರ್ತನ್ ಪೂಜಾರಿ ಅವರು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಸಿನಿಮಾದ DOP ಕೀರ್ತನ್ ಪೂಜಾರಿ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು. ಮೊದಲಾಗಿ ನಮ್ಮ ಸಿನಿಮಾಗೆ ಅದ್ಭುತ ಸಂಗೀತವನ್ನು ನೀಡಿರುವಂತಹ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಮ್ಮ ಪ್ರೀತಿಯ ಡಿ ಬಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು
ಅವರ ಮುಂದೆ ನಮ್ಮ ಮಾತು ಎಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಸೊ ಸಣ್ಣ ಟೈಮ್ ಪಾಸ್ ಮಾಡೋಣ ಅವ್ರು ಬರೋ ತನಕ. ನಾವು ಮ್ಯಾಚ್ನ ಶುರು ಮಾಡುವಾಗ ಇದು ಇಷ್ಟು ದೊಡ್ಡದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಬಂದಿರೋ ಗೆಸ್ಟ್ಗಳ ಲಿಸ್ಟ್ ನೋಡಿದ್ರೂ ತುಂಬಾ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ. ಕಟ್ಕೋತಾ ತುಂಬಾ ದೊಡ್ಡದಾಗ್ಬಿಟ್ಟಿದೆ ಫಿಲಮ್. ನಮ್ಮ ರಚಿತಾರಾಮ್ ಮೇಡಮ್ ಇರ್ಬೋದು, ಅದಿತಿ ಅವರು ಇರ್ಬೋದು, ನಮ್ಮ ಡಾಲಿ ಧನಂಜಯ್ ಅವರು ಸಪೋರ್ಟ್ ಮಾಡಕ್ ಬಂದಿದ್ದಾರೆ, ಮತ್ತೆ ನಾಗಭೂಷಣ್ ಕೇರ್ಪೇಟೆ ಅವರೆಲ್ಲ ಆಕ್ಟ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ವಿಚಾರದಲ್ಲಿ ತುಂಬಾ ಮಾತಾಡೋದೇನು ಇರಲ್ಲ, ಹಾಡೆಲ್ಲ ಕೇಳಿದ್ದೀರಾ? ಡಿ ಬಾಸ್ ನಮ್ಮ ಎಲ್ಲ ಕನ್ನಡ ಇಂಡಸ್ಟ್ರಿಯ ತಂತ್ರಜ್ಞರಿಗೆ ಅಷ್ಟೇ ಗೌರವವನ್ನು ಕೊಡ್ತಾರೆ. ಅವರು ಸಪೋರ್ಟ್ ಮಾಡಿದ ತಂತ್ರಜ್ಞರು ತುಂಬಾ ಜನ ಇದ್ದಾರೆ. ಹಾಗಾಗಿ ದಯವಿಟ್ಟು ಅವ್ರ ಮಾತುಗಳನ್ನು ಕೇಳಬೇಕನ್ನೋದು ಏನಂದ್ರೆ ಡಿ ಬಾಸ್ ಅವ್ರು ಬರೋಕ್ಕೆ ಎಲ್ಲಾರು ವೇಟ್ ಮಾಡ್ತಾ ಇದೀವಿ, ನಾವು ವೇಟ್ ಮಾಡ್ತಾ ಇದೀವಿ. ಟು ಬಿ ಫ್ರಾಂಕ್ ಏನು ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ನಾವು ಇಲ್ಲಿ ಆಕ್ಚುಲಿ ನಾವು ಮಾತಾಡೋದಕ್ಕಿಂತ ಆಡಿಯನ್ಸ್ ಎಲ್ಲಾನು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸೊ ನನ್ನ ಯಾವುದು ಈಗ ಕೇಳಿದ ಮೊನ್ನೆ ರಿಲೀಸ್ ಆಗಿರೋ ಹಾಡು ನಿನಗಾಗಿ ನುಡಿಯುವುದು ಹಾಡಿನ ಲಿರಿಸಿಸ್ಟ್ ಹೇಮಂತ್ ಕುಮಾರ್ ಅವರು, ಇವರು ಮುಂಚೆ ಒಂದು ಫಿಲಮ್ಗೆ ಹಾಡು ಬರೆದಿದ್ರು ನನ್ನ ಜೊತೆ. ಸೊ ಇದಕ್ಕೆ ಒಳ್ಳೆ ಹಾಡು ಬರೆದಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ಮ ಬಕೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನನ್ನ ಇಡೀ ಮ್ಯೂಸಿಕ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಫಿಲಮ್ಗೆ ಅವಕಾಶ ಕೊಟ್ಟ ಪ್ರೊಡಕ್ಷನ್ಗೆ ಮತ್ತೆ ಎಸ್ಪೆಷಲಿ ನಮ್ಮ ಸತೀಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲ್ ಆಗಿ ಈ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಸಿನ್ಸ್ ಹಾರರ್ ಮತ್ತೆ ಕಾಮಿಡಿ ಮಿಕ್ಸ್ಚರ್ ಇರೋದ್ರಿಂದ. ಅಂಡ್ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸತೀಶ್ ಸರ್ಗೆ, ಮತ್ತೆ ಪಾರ್ವತಿ ಮ್ಯಾಮ್ಗೆ, ಮತ್ತೆ ಮನೋಹರ್ ಸರ್ಗೆ, 3 ಜನಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಮಾತಾಡಲ್ಲ ಅಂತ ಹೇಳಿ ಇಷ್ಟು ಜನ ಹೋಗೋರು ಈಗ ಅನ್ನಿಸ್ತೀನಿ. ಮನುಷ್ಯವಾಗಿ ಹೋಗ್ಬೇಕು, ಒಂದು ಎರಡಲ್ಲಿ ಮಾತಾಡಬೇಕು ಪ್ಲೀಸ್. ನನ್ಗೆ ಅವಕಾಶ ಕೊಟ್ಟಂತ ಡೈರೆಕ್ಟರ್ಗೆ ಥ್ಯಾಂಕ್ ಯು, ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸತೀಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಎಲ್ಲ ತಂತ್ರಜ್ಞರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಈಗ ಜೊತೆಗೆ ಈ ಕರೀಬೇಕು. ಅವರು ಹಲವಾರು ಸಿನಿಮಾಗಳಲ್ಲಿ ನಮ್ಮೆಲ್ಲರೂ ಅಷ್ಟೇ ಅಲ್ಲ, ಫೋಟೋಗ್ರಾಫಿಲಿ ಎಷ್ಟು ಜನರಿಗೆ ಇಷ್ಟ ಇದೆ, ಫೋಟೋ ತೆಗೆಯೋದ್ರಲ್ಲಿ ಫೋಟೋಗ್ರಾಫಿ ಇಂಟ್ರೆಸ್ಟ್ ಖಂಡಿತ ನಿಮ್ಗೆಲ್ರಿಗೂ ಇದೆಯಲ್ಲ. ಅದೇ ಥರ ಫೋಟೋಗ್ರಾಫಿ ಇಂಟ್ರೆಸ್ಟ್ ಇದೆ ಇವ್ರಿಗೆ. ಆದ್ರೆ ಬೈ ಚಾಯ್ಸ್ ಏನೋ ಗೊತ್ತಿಲ್ಲ, ಇವರು ಡೆಡ್ ಬಾಡೀಸ್ ಅಂದ್ರೆ ಸತ್ತ ಫೋಟೋಸ್ ತೆಗಿತಾರಂತೆ. ಯಾಕೆ ಅಂತ ಅವ್ರನ್ನ ಕೇಳೋಣ. ಚಪಾಲಿಯೊಂದಿಗೆ ಸ್ವಾಗತಿಸಿ ನಾಗಭೂಷಣ್. ಕಾರ್ಯಕ್ರಮಕ್ಕೆ ಸ್ವಾಗತ ನಾಗಭೂಷಣ್ ಅವರು. ಏನಾದ್ರೂ ಫ್ರೆಂಡ್ ಜಾಯಿನ್ ಆಗಿದ್ರೆ ಇದು ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಓದಿ ಡಿಟೆಕ್ಟಿವ್ ಆಗಿದ್ದಾರೆ. ಏನ್ ನೋಡಿದ್ರಿ ಈಗ ನಿಮ್ಮಲ್ಲಿ ಎಷ್ಟು ಜನರ ಮೇಲೆ ಅವ್ರಿಗೆ ಸಂಶಯ ಬಂದಿದೆ ಗೊತ್ತಿಲ್ಲ. ನಮ್ಮ ಜೈಡಿ ಡಿಟೆಕ್ಟಿವ್ ಚಪಾಲಿಯೊಂದಿಗೆ ಸ್ವಾಗತಿಸಿ ದಿಗಂತ್ ದಿವಾಕರ್. ಈಗ ನೇರವಾಗಿ ನಾವು ಶಿವನಿಂದ ಮಾತನ್ನ ಶುರು ಮಾಡಿಬಿಡೋಣ. ಶಿವರಾಜ್ ಕೇರ್ಪೇಟೆ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಎಷ್ಟು ದೂರವರೆಗೆ ಮಾಹಿತಿ ಬಗ್ಗೆ ಮಾತನಾಡಬೇಕು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
ಸಂಜೆ ಆಗೈತೆ, ನಮ್ಮ ಮ್ಯಾಟ್ನಿ ಸಿನಿಮಾ ಆಡಿದ್ರೆ ಶುರು ಮಾಡ್ಬಿಡೋಣ. ಸಂಜೆ ಮೇಲೆ ಸುಮ್ಮನೆ ಹಿಂಗೆ ಫೋನ್ ಮಾಡಲ ನಿಂಗೆ, ಕರೆದುಕೊಂಡು ಹೋಗಬೇಕು ಮ್ಯಾಟ್ನಿ ಶೋಗೆ. ಇಲ್ಲಿ ಫಸ್ಟ್ ಶೋ ಟಿಕೆಟ್ ತಗೊಂಡು ಇನ್ನೂ ಹೊರಗಡೆ ನಿಂತೀರ ಅಂತ ಕಾಣಿಸ್ತೈತೆ. ಮ್ಯಾಟ್ನಿ ಒಂದು ಹಾರರ್ ಕಾಮಿಡಿ ಇರುವಂತಹ ಚಿತ್ರ, ಒಂದು ಅದ್ಭುತವಾದಂತಹ ಚಿತ್ರ, ಬಹು ತಾರಾಗಣ ಇರುವಂತಹ ಚಿತ್ರ. ಇನ್ನ ಬಂದಿಲ್ಲ ಕರ್ರು, ಬರ್ತಾರೆ, ನಾನು ಕಾಯ್ತಾ ಇದ್ದೀನಿ. ನೀವು ಹಿಡ್ಕೊಂಡಿರ್ತಾರೆ, ಇದು ಹಿಡ್ಕೊಂಡು ಒಂದ್ ಚೂರಿ ಕಡೆ ತಿರುಗಿದ್ರೆ ಸಾಕು, ರಪ್ ಅಂತ ಎಲ್ಲ ಕಡೆ ಕೇಳ್ತಾರೆ. ನಾವು ಭಾಸ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ಸೊ ಒಳ್ಳೆ ಚಿತ್ರ, ಒಂದು ಹಿಟ್ ಕಾಂಬಿನೇಷನ್ ಇರುವಂತ ಚಿತ್ರ. ಸದಸ್ಯರು ಆಗಿರ್ಬೋದು, ರಚಿತಾ ಮೇಡಮ್ ಆಗಿರ್ಬೋದು, ಹಾಗೆ ಅದಿತಿ ಪ್ರಭುದೇವ್ ಅವರು, ನಾಗಭೂಷಣ್, ಪೂರ್ಣಚಂದ್ರ ಅವರು, ದಿಗಂತ್, ನಾನು, ತಬಲಾಮಣಿ ಅವರು, ಮಿಮಿಕ್ರಿ ಜ್ಯೋತಿ ಅವರು, ಹೀಗೊಂದು ಬಹುತಾರಾಗಣ ಇರುವಂತ ಚಿತ್ರ. ಈಗ ಇಲ್ಲಿ ಎಷ್ಟು ಜನ ಬಂದಿರೋ ಸಂಜೆ ಮೇಲೆ ಪಿಕ್ಚರ್ ಕರ್ಕೊಂಡು ಅವರು ಪಿಕ್ಚರ್ ನೋಡ್ಬೋದು, ಮಕ್ಕಳನ್ನೂ ಕರ್ಕೊಂಡ್ಬಂದು ಪಿಕ್ಚರ್ ತೋರಿಸ್ಬೋದು, ವಯಸ್ಸಾಗಿರೋರು ಒಂದು ಪಿಕ್ಚರ್ ನೋಡ್ಬೋದು. ಅಷ್ಟು ಅದ್ಭುತವಾದಂತಹ ಮನೋರಂಜನೆ ಇರುವಂತಹ ಚಿತ್ರ. ಖಂಡಿತವಾಗ್ಲೂ ಯಾರಿಗೂ ಕೂಡ ಬೇಜಾರಾಗಲ್ಲ. ಬಂದ್ರೆ ಅನೌನ್ಸ್ ಮಾಡ್ತಾರೆ ಬಿಡು. ಅಷ್ಟು ಒಳ್ಳೆ ಚಿತ್ರ. ಈಗ ಹಾಡುಗಳ ಮುಖಾಂತರನೇ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ಚಿತ್ರ. ಇವತ್ತು ನಮ್ಮ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ನಮ್ಮೆಲ್ಲರೂ ಪ್ರೀತಿಯ ಡಿ ಬಾಸ್ ಬರ್ತಾ ಇದ್ದಾರೆ, ಹಾಗೆ ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ ಹುಡುಗರು ಬಂದಿದ್ದಾರೆ. ಥ್ಯಾಂಕ್ ಯು ನಮ್ಮ ಮಾತು ಸಾಕು ಅಂತ ಕಾಣಿಸ್ತದೆ. ದಯವಿಟ್ಟು ಎಲ್ಲ ಏಪ್ರಿಲ್ 5ನೇ ತಾರೀಕು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ನಮ್ಮನ್ನು ಹರಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಾಗಭೂಷಣ್ ಅವರೇ ಡೈರೆಕ್ಟ್ ಹೇಳ್ತಾ ಇದ್ರು ಸತ್ಯಗಿರುವಂತ ಫೋಟೋ ತೆಗಿತಿದ್ದೀರಂತ, ಯಾಕೆ ಜೀವಂತವಾಗಿರೋರು ಅವರು ಪ್ರೀ ವೆಡ್ಡಿಂಗ್ ಶೂಟ್ ಕರಿತಿಲ್ವಾ? ನಾನೇ ಮಾಡಿಸ್ಕೊಂಡಲ್ಲ ಪ್ರೀ ವೆಡ್ಡಿಂಗ್ ಶೂಟ್. ಅದಕ್ಕೆ ಕಂಗ್ರಾಚುಲೇಷನ್ಸ್. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ ನಾಗಭೂಷಣ್ ಅವರು, ಚಪ್ಪಾಳೆ ಬನ್ನಿ ಪ್ಲೀಸ್. ನಿಮ್ಗೆ ಬೇಗ ಮದುವೆ ಆಗಲಿ. ಅದೇನಂತ ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಎಷ್ಟು ದೊಡ್ಡದಾಗಿ ಏನು ಹೇಳ್ಬೇಕಾಗಿಲ್ಲ. ಆಗತ್ತೆ, ಟೈಮ್ ಟು ಟೈಮ್ ಎಲ್ಲ ತಾನೇ ಪಡುತ್ತೆ ಅಂತ ಆಗುತ್ತೆ. ಟಗರಪಲ್ಲೆ ಎಲ್ಲ ಮಾಡಿ ನಮ್ಮೂರು ಮಾರಿ ಹಬ್ಬ ಬಂದಿರೋ ಟಗರಪಲ್ಲೆ ಕೊಡಿಸ್ತಾ ಇದ್ದೆ. ಇರ್ಲಿ, ಎಲ್ರು ನಮಸ್ಕಾರ, ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಏಪ್ರಿಲ್ 5 ಡೇಟ್ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 5 ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ, ಯಾಕೆ ನೋಡ್ಬೇಕು ಪ್ರತಿ ಸಲ ನಿಮ್ ಸಿನಿಮಾ ಯಾಕೆ ನೋಡ್ಬೇಕು ಯಾಕೆ ನೋಡ್ಬೇಕು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೆ ನೋಡ್ಬೇಕು ಅಂತ ನಾನು ಹೇಳ್ತೀನಿ. ಸರಿನಾ? ರಚಿತಾ ರಾಮ್ ಅವರು ಇದ್ದಾರೆ, ಇನ್ನೇನ್ ಬೇಕು ಸಿನಿಮಾದಲ್ಲಿ ಅಲ್ವಾ? ಅವರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ? ಸತೀಶ್ ಅವರು ಇದ್ದಾರೆ, ಶಿವರಾಜ್ ಕೆ ಆರ್ ಪೇಟ್ ಅವರು ಇದ್ದಾರೆ, ನಾನಿದ್ದೀನಿ, ಪೂರ್ಣಚಂದ್ರ, ದಿಗಂತ್ ಅವರು. ಒಂದು ದೊಡ್ಡ ತಾರಾ ಬಳಗ ಇದೆ ಸಿನಿಮಾ ತುಂಬ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಮತ್ತೆ ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದ್ದಾರೆ. ಈಗ ಯಾರು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಏನು ಹೇಳ್ತೀರಾ? ಈಗ ಒಬ್ರು ಹೋದ್ರೆ ನಾನು ಆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ನೀನು ಹೋಗು ವಾಶ್ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಯಾರು ಒಳ್ಳೆ ಡಾಕ್ಟರ್ ಇದ್ರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ, ಈ ಡಿ ಬಾಸ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ. ಯಾಕೆಂದ್ರೆ ಹಳೆ ಪೇಷಂಟ್ ನಾನು ಮುಂಚೆ ನನ್ನ ಟಗರಪಲ್ಲೆ ಟ್ರೇಲರ್ ರಿಲೀಸ್ ಅವ್ರು ಮಾಡಿದ್ರು. ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಬಂದರೆ ಟ್ರೇಲರ್ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಮತ್ತೆ ಗೆಳೆಯ ಡಾಲಿ ಧನಂಜಯ ಬಂದಿದ್ದಾರೆ. ಅವ್ರು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತೂ ಅಂದರೆ ನಿಮ್ಮ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ, ನೀವು ಏನು ಮಾಡ್ತೀವೋ ಮಾಡು ಅಂತ. ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೇ ನೋಡಿ ಅವರೇ ಬಂದು ಕೂತಿದ್ದಾರೆ. ಐ ಮೀನ್ ಇದು ಒಂದು ಸೂಚನೆ ಅಷ್ಟೇ. ಎಸ್, ಡಾಲಿ ಹಲೋ, ಆಯ್ತು ಡಾಲಿ ಬರೀ ಡಾಲಿ ಅಲ್ಲ, ಡಾಲಿ ಗೆಳೆಯರ ಡಾಲಿ. ಮತ್ತೆ ಸತೀಶ್ ಅವರು ಅವ್ರ ಬಗ್ಗೆ ಹೇಳ್ಬೇಕು ಏನಂತಂದ್ರೆ,
ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ, ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು. ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು ನಮಗೆಲ್ಲ, ನನಗೆ ಅವ್ರ ಪರಿಚಯ ಆದಮೇಲೆ ನಾನು ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ಗೆ ಫೋನ್ ಮಾಡ್ತಾಯಿದ್ದೆ, ಹಿಂಗೇನೋ ಬೇಜಾರಾಗಿಬಿಟ್ಟಿದೆ ಸತೀಶ್, ಏನು ಮಾಡೋದು ಅಂತ. ಅವ ಎಲ್ಲ ಕರೆದು ಉಗಿದು ಉಪ್ಪು ಖಾರ ಹಾಕ್ತಿದ್ರು ಚೆನ್ನಾಗಿ. ನಿನ್ಗೇನೋ ಯಾವ ಬಂದಿದೆ, ಎಲ್ಲಿದ್ದೆ ನೀನು, ಈಗ ಎಲ್ಲಿಗೆ ಬಂದಿದೀಯಾ, ಖುಷಿ ಪಡೆಯ ನೀನು ಅಂತ. ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾಯಿದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು. ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ಮೊದಲನೇ ಬಾರಿ ಒಬ್ಬರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ, ಅವ್ರಿಗೂ ಒಳ್ಳೇದಾಗಬೇಕು. ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು, ರಚಿತಾರಾಮ್ ಅವರು. ಅವ್ರಿಗೆಲ್ಲ ಕೆಪಾಸಿಟಿ ಇದೆ, ಅವರು ನಿರ್ಮಾಪಕರು ಆಗಬೇಕು. ಎಲ್ಲ ಕೆಪಾಸಿಟಿ ಮಾಡಬೇಕು. ಡೇಟ್ ಕೊಡ್ತೀನಿ, ಹೌದು. ನಮಗೆ ಡೇಟ್ ಕೊಡೋಷ್ಟು ದೊಡ್ಡವನಲ್ಲ, ಇರಲಿ, ಏನೋ ಒಂದು ನಮ್ದು ಹಳ್ಳಿಲು ಸೇವೆ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನೇನಿಲ್ಲ. ಈಗ ಡಿ ಬಾಸ್ ಬರೋರ್ಗು ಏನೋ ಎಂಟರ್ಟೈನ್ ಮಾಡಬೇಕಲ್ಲ, ಅದಕ್ಕೆ ನಮ್ಮ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ. ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ. ನಾನು ಕಾಯ್ತಾ ಇದ್ದೀನಿ ಡಿ ಬಾಸ್ ಬರೋದಕ್ಕೆ. ಮತ್ತು ಒಂದು ಒಳ್ಳೆ ಕತೆ ನಮ್ಮ ಸಿನಿಮಾ, ಒಂದು ಒಳ್ಳೆ ಹಾರರ್ ಸಿನಿಮಾ, ಒಂದು ಒಳ್ಳೆ ಹಾರರ್ ಕಾಮಿಡಿ, ಮಜಾ ಇದೆ ಸಿನಿಮಾ. ನೀವೆಲ್ಲ ನೋಡಿಕೊಂಡು ಥಿಯೇಟ್ರಲ್ಲಿ ಯೂಶ್ವಲಿ ಹಾರರ್ ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ, ಈಗ ಬರುತ್ತೆ ನೋಡು, ಈಗ ಬರುತ್ತೆ ನೋಡು, ಈಗ ಬರುತ್ತೆ ನೋಡು ಅಂತ. ಆ ಥರದ್ದೊಂದು ಸಿನಿಮಾ ಇದು. ಸೊ ನಿಮ್ಗೆಲ್ಲರೂ ಇಷ್ಟಪಡ್ತೀರಾ ನೋಡಿ. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿದ್ದಾರೆ. ಥ್ಯಾಂಕ್ ಯು. ನನ್ನ ಪರವಾಗಿ, ನನ್ನ ವೈಫ್ ಪರವಾಗಿ. ಅವ್ರಿಗೊಂದು ಮಟನ್ ಊಟ ಹಾಕಿಲ್ಲ ಅಂದ್ರೆ ಅವ್ರು ನಿಮ್ಮನ್ನು ಬಿಡಲ್ಲ. ಓಕೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಾಗಭೂಷಣ್ ಅವ್ರಿಗೊಮ್ಮೆ ಬರಲಿ, ಜೋರಾಗಿ ಚಪ್ಪಾಳಿ ಪ್ಲೀಸ್. ಅದಾದರೂ ಓಕೆ, ಸೌಂಡ್ ಆದರೂ ಮಾಡಿ. ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಕೈ ಫ್ರೀ ಇಲ್ಲ ಅಂತ ಗೊತ್ತು. ಓಕೆ, ಇದೀಗ ದಿಗಂತ್ ದಿವಾಕರ್ ಅವರು ಮಾತನಾಡಬೇಕು. ಡಿಟೆಕ್ಟಿವ್ ಆಗಿ ಏನು ಪತ್ತೆ ಹಚ್ಚಿದ್ದೀರಾ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲೇ ಹುಟ್ಟಿ ಬೆಳೆದವನು ರಾಜಾಜಿನಗರಲ್ಲಿ. ಈ ಮಂತ್ರಿ ಮಾಲ್ ನಾನು ಅಲ್ಲಿ ಇಲ್ಲೆಲ್ಲ ನಿಂತು ಈ ಥರ ಪ್ರೋಗ್ರಾಮ್ಗಳು ನೋಡಿದ್ದು ನೆನಪು. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದು ನನ್ನ ಕರ್ಕೊಂಡ್ಬಂದು ಇಷ್ಟು ಒಳ್ಳೆ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಮೋಹನರ್ ಕಾಂಪ್ಲಿ ಅವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ದ ಆಪರ್ಚುನಿಟಿ. ಆಮೇಲೆ ಏಪ್ರಿಲ್ 5ಕ್ಕೆ ಸಿನಿಮಾ ಬರ್ತಾ ಇದೆ, ಎಲ್ಲರೂ ದಯವಿಟ್ಟು ನೋಡಿ. ಒಳ್ಳೆ ಸಿನಿಮಾ, ಎಂಟರ್ಟೈನರ್, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ನಮ್ಮ ಪೂರ್ಣ ಅವರು ಮಿಸ್ ಆಗಿದ್ದಾರೆ. ಅವರು ಈಗ ಕೈಲಾಸದಲ್ಲಿ ನಿತ್ಯಾನಂದ ಹೆಂಗೆ ಸೆಟ್ಲ್ ಆಗಿದಾನೋ ಹಂಗೆ ಸೆಟ್ಲ್ ಆಗಕ್ಕೆ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅವರು ಸೆಟ್ಲ್ ಆಗಲಿ ಅಂತ ನಾವು ವಿಶ್ವಾಸನ ತಿಳಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ದಯವಿಟ್ಟು ಒಮ್ಮೆ ಸೌಂಡ್ ಮಾಡಿ ನೋಡೋಣ ನಮ್ಮ ಅದ್ಭುತ ಕಲಾವಿದರಿಗೆ. ಇದೀಗ ನಮ್ಮ ನಮ್ಮ ರೋಣದ ಬಕೇಶ್ ಅವರು ಯೋಚನೆ ಮಾಡ್ತಿದ್ದಾರೆ, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಕ್ಕದಾಗಿದೆ ಅಲ್ಲ ಅಂತ. ಓಕೆ, ಇದೀಗ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಆಡಿಯೋ ಸಂಸ್ಥೆ ಆನಂದ್ ಆಡಿಯೋ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಅದ್ಭುತವಾದಂತಹ ಸಿನಿಮಾಗಳ ಹಾಡುಗಳನ್ನು ಎಲ್ಲ ಕನ್ನಡಿಗರಿಗೆ ತಲುಪಿಸ್ತಾ ಇರೋದು. ಹಾಗಾಗಿ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಬಂದಿದ್ದಾರೆ, ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ಸರ್. ಚಪಾಳಿಯೊಂದಿಗೆ ಸ್ವಾಗತಿಸಿ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರನ್ನ. ಸರ್, ಹಾರ್ಟ್ಲಿ ವೆಲ್ಕಮ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮ್ಯಾಟ್ನಿ ಹಾಡುಗಳನ್ನು ಬ್ಯೂಟಿಫುಲ್ ಆಗಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಏಪ್ರಿಲ್ 5ಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಪ್ಲೀಸ್ ಬೆಸ್ಟ್ ವಿಶಸ್. ಎಲ್ಲರಿಗೂ ನಮಸ್ಕಾರ. ಮ್ಯಾಟ್ನಿ ಸಾಂಗ್ ಆಲ್ರೆಡಿ 2 ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ. ಅದು ನಿನಗಾಗಿ ಸಾಂಗ್ ಅಂತೂ ಐಸ್ ಕ್ಯಾಪ್ಸಲ್ ಸ್ನೋ ಶೂಟ್ ಮಾಡಿ ಇರೋದು ರಿಯಲಿ ಗ್ರೇಟ್ ಸರ್. ಸತೀಶ್ ಸರು ಮತ್ತು ರಚಿತಾ ಮ್ಯಾಮ್ ತುಂಬ ಯು ಶುಡ್ ಗಿವ್ ಕ್ರೆಡಿಟ್. ಸಖತ್ತಾಗಿ ಶೂಟ್ ಆಗಿದೆ, ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಸರ್ ಕಮಿಂಗ್ ಸರ್.
ಒಂದು ಸ್ವಲ್ಪ ಮಾಧ್ಯಮ ಮಿತ್ರರು ಸಹಕರಿಸಬೇಕು ದಯವಿಟ್ಟು. ಮಾಧ್ಯಮ ಮಿತ್ರರು ಸಹಕರಿಸಬೇಕು ದಯವಿಟ್ಟು. ಮಾಧ್ಯಮ ಮಿತ್ರರು ಸಹಕರಿಸಬೇಕು. ಮೊದಲದಾಗಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮ್ಯಾಟ್ನಿ ಸಿನಿಮಾನವನ್ನ ಅರ್ಪಿಸ್ತಾ ಇರೋದಕ್ಕಾಗಿ. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಮ್ಯಾಟ್ನಿ ಸಿನಿಮಾ ಸತೀಶು ಮತ್ತು ನಮ್ಮ ರಚಿತಾ ಮಾಡಿರುವಂಥ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ನಿಧಾನವಾಗಿ ಮಾಡಿದ್ದಾರೆ. ಇವತ್ತು ಒಂದು ಹೆಣ್ಣು ಮಗು ಕನ್ನಡ ಚಿತ್ರಕ್ಕೆ ಬಂದು ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟು. ಆ ವಿಷಯದಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇವತ್ತು ಈ ಮ್ಯಾಟ್ನಿ ಸಿನಿಮಾನ ಲಾಂಚ್ ಮಾಡೋಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಗಜ, ನಮ್ಮೆಲ್ಲರ ಡಿ ಬಾಸ್ ಬರೆದವರು ಹೃದಯಪೂರ್ವಕವಾಗಿ ಅವ್ರ ಆಶೀರ್ವಾದ ಮಾಡ ಬಂದವರು. ಯಾಕೆಂದ್ರೆ ಅವರು ಸಾಮಾನ್ಯ ಎಲ್ಲಿದ್ರೆ ಡೈರೆಕ್ಟಾಗಿ ಹೇಳ್ತಾರೆ, ಯೋಚನೆ ಮಾಡಲ್ಲ, ಕೇರು ಮಾಡಲ್ಲ. ಇವತ್ತು ಬಂದವರೇ ಅಂದರೆ ನಿನಗೆ ನಿಜವಾಗ್ಲೂ ಅದೃಷ್ಟ ಬಂದಿದೆ. ಅವ್ರು ಮನಸಾರ ಬಂದಿದ್ದಾರೆ, ಅವ್ರ ಹೃದಯ ತುಂಬ ಹರಿಸ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ಟಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಯೋಗ್ಯ ಏನು ಹಿಟ್ಟಾಯ್ತು ಅದೇ ರೀತಿ ಹಿಟ್ಟಾಗ್ಲಿ. ನಾಗಭೂಷಣ್ ಒಂದು ಮಾತು ಹೇಳಿದ್ರು, ಸಚಿತ್ರ ಪಿಕ್ಚರ್ ಮಾಡ್ಲಿ ಅಂತ. ಪಿಕ್ಚರ್ ಮಾಡಿ ನಾನೇ ಫೈನಾನ್ಸ್ ಮಾಡ್ತೀನಿ ವಿತೌಟ್ ಇಂಟ್ರೆಸ್ಟ್ ಹೇಳಿದ್ರು. ಅದರಿಂದ ಇಡೀ ನಮ್ಮ ಚಿತ್ರರಂಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲ ನಿಲ್ಲಿ, ಎಲ್ಲ ಪ್ರೋತ್ಸಾಹಿಸಿ. ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ. ಇವತ್ತು ಏನು ಈ ಹೆಣ್ಮಗು ನಮ್ಮ ಚಿತ್ರರಂಗ ಬಂದಿದೆ, ಆ ಹುಡುಗಿ ಇನ್ನೂ 10 ಸಿನಿಮಾ ಮಾಡೋ ನೀವೆಲ್ಲ ಆಶೀರ್ವಾದ ಮಾಡೋಕೆ ಕರ್ನಾಟಕ ಜನತೆ ಅಂತ ಕೇಳ್ಕೊತೀನಿ. ನೀವೆಲ್ಲ ಮನಸ್ಸು ಮಾಡಿದ್ರೆ ಅವ್ರಿನ್ನೂ ಎಲ್ಲ ಸಿನಿಮಾ ಮಾಡೋಕೆ ಅವಕಾಶ ಮಾಡಿಕೊಡಿ. ಸಿನಿಮಾ ಗೆಲ್ಲುತ್ತೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೇಶವ್ ಸರ್ ಪ್ಲೀಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮ್ಯಾಟ್ನಿ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಪಾರ್ವತಿ ಅವ್ರಿಗೂ ಮತ್ತು ಈ ಚಿತ್ರದ ನಿರ್ದೇಶಕರಾದಂಥ ಮನೋಹರ್ ಅವರು ತುಂಬ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ. ಈ ಚಿತ್ರನ ಒಳ್ಳೆಯದಾಗಲಿ ಅಂತ ಅರ್ಸೋದಕ್ಕೆ ನಮ್ಮ ಡಿ ಬಾಸ್ ಅವರು ಬಂದಿದ್ದಾರೆ, ಮತ್ತು ರಚಿತಾ ರಾಮ್ ಅವರು ಇದ್ದಾರೆ. ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್. ಧನಂಜಯ ಅವರು, ಇಡೀ ಟೀಮ್ ಡಿ ಬಾಸ್ ಎಲ್ಲಿರ್ತಾರೆ ಅಂದ್ರೆ ಒಂದು ಟೀಮ್, ಒಂದು ಪಡೆ ಇರ್ತದೆ. ಅದು ಹೃದಯಪೂರ್ವಕ ಆಶೀರ್ವಾದ ಮಾಡೋ ಪಡೆ. ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಕನ್ನಡ ಚಿತ್ರಕ್ಕೆ ಯಾವಾಗ ಇದೇ ರೀತಿ ಜೊತೆಯಾಗಿರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್ ಸರ್. ಇಲ್ಲೇ ಇರಬೇಕು ದಯವಿಟ್ಟು. ನಮ್ಮ ನಿರ್ಮಾಪಕಿ ಪಾರ್ವತಿ ಎಸ್ ಗೌಡ ಅವರು ದಯವಿಟ್ಟು ಬರಬೇಕು. ಒಂದು ಹೂಗುಚ್ಛವನ್ನ ನೀಡಿ ನಿಮಗೆ ಧನ್ಯವಾದವನ್ನ ಹೇಳ್ತಾರೆ. ಬೇಡ ಸರ್, ಅಂದ್ರೆ ನಿಮ್ಗೆ ನಮ್ಮ ಬಿಂದ್ಯಾ ಮೂವೀಸ್ ನ ಕೆ ಮಂಜು ಸರ್ ಹಾಗೂ ಕೇಶವ್ ಸರ್ಗೆ ಇದೀಗ ಹೂಗುಚ್ಛ ನೀಡೋದ್ರ ಮೂಲಕ ಬೊಕೆ ಕೊಡಬೇಕು ಪ್ಲೀಸ್. ಬೊಕೆ ಬೊಕೆ ನಮ್ಮ ಮ್ಯಾಟ್ನಿ ಸಿನಿಮಾದ ಪ್ರೆಸೆಂಟರ್ ನೀವೇ ಕೊಡಿ. ನಮ್ಮ ನಿರ್ದೇಶಕರು ದಯವಿಟ್ಟು ಬರಬೇಕು, ಗುಡೀಸ್ ತರಬೇಕು ಅಂತ ವಿನಂತಿಸ್ತಾ ಇದ್ವಿ. ನಿರ್ದೇಶಕರು ಮನೋಹರ್ ಕಾಂಪಲ್ಯ ಅವರು ಗುಡೀಸ್ ತರಬೇಕು ಪ್ಲೀಸ್. ನಮ್ಮ ಬೆಂದ್ಯಾ ಮೂವೀಸ್ನ ಕೆ ಮಂಜು ಸರ್ ಹಾಗೂ ಕೇಶವ್ ಸರ್ಗೆ ಇದೀಗ ನಿರ್ಮಾಪಕರು ಹಾಗೂ ನಿರ್ದೇಶಕರು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಓಕೆ, ಇದೀಗ ಒಂದೇ ನಿಮಿಷ ಎಲ್ಲರೂ ಕೇಳಿಸ್ಕೋಬೇಕು ದಯವಿಟ್ಟು. ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ಟ್ರೈಲರ್ ಲಾಂಚ್ ಆಗುತ್ತೆ. ಆದ್ರೆ ಅದೇ ನಾ ಹೇಳ್ತೀನಿ, ನೀವು ಸೈಲೆಂಟ್ ಆದ್ರೆ ನಾ ಹೇಳ್ತೀನಿ. ವಿಷಯ ಏನಂದ್ರೆ, ಟ್ರೈಲರ್ ಲಾಂಚ್ ಆಗ್ಬೇಕು ಅಂದ್ರೆ ಡಿ ಬಾಸ್ ಎಲ್ಲ ಬರ್ಬೇಕಲ್ವಾ ವೇದಿಕೆ ಮೇಲೆ. ಮಾಧ್ಯಮ ಮಿತ್ರರು ದಯವಿಟ್ಟು ಸಹಕರಿಸಬೇಕು.
ಆ್ಯಂಡ್ ದಯವಿಟ್ಟು ಒಂದು ಸ್ವಲ್ಪ ನೀವು ಹಿಂದೆ ಹೋಗಬೇಕು, ಸೇಫ್ಟಿ ಇಲ್ಲ. ಅಲ್ಲ ಕ್ಯಾಮ್ರಾದವ್ರಿಗೆ ಹೇಳ್ತೀನಿ, ನೀವು ಒಂದು ಸ್ವಲ್ಪ ಹಿಂದೆ ಹೋಗಿ. ದಯವಿಟ್ಟು ನೀವು ಪೊಲೀಸರಿಗೆ ಸಹಕರಿಸಬೇಕು. ಒಂದು ಸ್ವಲ್ಪ ಹಿಂದೆ ಹೋಗಿ ಪ್ಲೀಸ್. ಆಗಿರಬಹುದು, ಅದೇ ರೀತಿಯಾಗಿ ಪುರಿ ಜಗನ್ನಾಥ್ರಂತಹ ಅದ್ಭುತ ನಿರ್ದೇಶಕರ ಜೊತೆಗೆ ಕೋ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಡೈರೆಕ್ಟರ್ ಮನೋಹರ್ ಕಾಂಪಲ್. ಪ್ರೀತಿಯ ಸ್ವಾಗತ ಸರ್. ಅವರ ಜೊತೆಗೆ ನಮ್ಮ ಸಿನಿಮಾದ ನಿರ್ಮಾಪಕಿ F3 ಪ್ರೊಡಕ್ಷನ್ ನ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆಯ ನಮ್ಮೆಲ್ಲರ ಪ್ರೀತಿಯ ನಿರ್ಮಾಪಕಿ ಪಾರ್ವತಿ ಎಸ್ ಗೌಡ ಅವ್ರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮನೋಹರ್ ಅವರೇ, ನೀವೇ ನೇರವಾಗಿ ಮಾತನಾಡಬೇಕು. ಡಿ ಬಾಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಡಾಲಿ ಬಾಸ್, ಥ್ಯಾಂಕ್ ಯು ಸರ್. ಡಾಲಿ ಸರ್, ಸತೀಶ್ ಸರ್, ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸಾರಿ ರಚನಾ ಮ್ಯಾಮ್, ಟೆನ್ಸ್ ಆಗ್ತಿದೆ. ಸೊ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ. ಖಂಡಿತ ನೀವು ಸಿನಿಮಾ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನನ್ನ ಮಾತು ಯಾರೂ ಕೇಳಲ್ಲ ಇಲ್ಲಿ, ಸುಮ್ಮನೆ ಮಾತಾಡ್ತೀನಿ. ನನಗೆ ಸಹಾಯ ಮಾಡೋಕ್ಕೆ, ನನ್ನ ಚಿತ್ರಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದಿರೋವಂಥ ನನ್ನ ಗಜ, ತುಂಬ ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ, ದಿಸ್ ಇಸ್ ಡ್ರೀಮ್ ಕಮ್ ಟ್ರೂ. ನನಗೆ ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ನೀವು ಬರ್ತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಮೇಡಮ್ ಆ್ಯಂಡ್ ಸತೀಶ್ ಸರ್. ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮಿಬ್ಬರಿಂದನೇ ಅವ್ರಿಗೆ ಗೊತ್ತಿರೋದು. ತುಂಬ ಥ್ಯಾಂಕ್ ಯು ಸರ್. ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ತುಂಬ ಹಂಬಲ್, ಈಸ್ ಅ ಡೌನ್ ಟು ಅರ್ತ್. ಐ ರಿಯಲಿ ಕಾಂಟ್ ಬಿಲೀವ್ ನಾನು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿದ್ದೀನಿ ಅಂತ. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ಒಂದು ನಿಮಿಷ ನೀವು ಕೊಡಲೇಬೇಕು. ಇವರು ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಹೆಣ್ಮಕ್ಳು ನಿರ್ಮಾಪಕರಾಗೋದು ತೀರಾ ಕಡಿಮೆ. ಅಂಥದ್ರಲ್ಲಿ ನಮ್ಮ ಪಾರ್ವತಿಯವರು ತುಂಬಾನೇ ಪ್ರೀತಿಯಿಂದ ನಮ್ಮ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಒಮ್ಮೆ ಚಪ್ಪಾಳೆ ಬರಬೇಕು ನಮ್ಮ ನಿರ್ಮಾಪಕಿಗೆ, ಅದೇ ರೀತಿಯಾಗಿ ನಿರ್ದೇಶಕರಿಗೂ ಕೂಡ. ಕೆ ಮಂಜು ಅವರು ಮತ್ತು ಕೇಶವ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಒಂದು ಹೆಣ್ಮಗು ಗಾಂಧಿನಗರಲ್ಲಿ ಫೈನಾನ್ಸ್ಗೆ ಅಂತ ಅಲಿತಿರುವಾಗ ಅವ್ರಿಗೆ ಯಾರೋ ಕೊಡಬೇಡ ಅಂತಲೂ ಹೇಳಿರೋದ್ರಿಂದ, ಬಟ್ ಆ ಮಾತನ್ನು ಕೇಳದೆ ನನಗೆ ಅವ್ರು ಫೈನಾನ್ಸ್ ಮಾಡಿದ್ದಾರೆ. ನನ್ನ ಕೈಲಿ ಮೀರಿ ನಾನು ಚಿತ್ರರಂಗ ಮಾಡಿದ್ದೀನಿ, ಈ ಚಿತ್ರ ಪ್ರೊಡ್ಯೂಸರ್ ಮಾಡಿದ್ದೀನಿ. ಸೊ ದಯವಿಟ್ಟು ಚಿತ್ರಮಂದಿರಗಳಲ್ಲೇ ನೋಡಿ. ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋ ಅಂಥ ಮೀಡಿಯಾ ಮಾಧ್ಯಮಗಳಿಗೆ ತುಂಬ ಥ್ಯಾಂಕ್ಸ್. ನನ್ನ ಸಿನಿಮಾ ಆದಷ್ಟು ನಿಮ್ಮ ಕಡೆಯಿಂದನೇ ಜನಗಳಿಗೆ ಹೋಗಬೇಕು. ಡಿ ಬಾಸ್ ಬಂದಿರೋದ್ರಿಂದ ಆಲ್ಮೋಸ್ಟ್ ನನ್ನ ಸಿನಿಮಾ ಎಲ್ಲ ಕಡೆ ಓಡಾಡ್ತಾ ಇದೆ. ಸೊ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಶಿ ಈಸ್ ಮೈ ಡಾರ್ಲಿಂಗ್. ಅದಿತಿ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಕಾರಣಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಅದರ್ ಆರ್ಟಿಸ್ಟ್ ಶಿವರಾಜ್ KR ಮತ್ತು ನಾಗಭೂಷಣ್ ಅವರು, ಪೂರ್ಣ ಅವರು ಮಿಸ್ ಆಗಿದ್ದಾರೆ, ದಿಗಂತ್ ಅವರು, ನನ್ನ ಆಲ್ ಟೆಕ್ನಿಷಿಯನ್ಸ್, MCS ಲೈಟ್ಸ್ ಇಂದ ಹಿಡಿದು ಎಲ್ಲ ಪ್ರೊಡಕ್ಷನ್, ಊಟ ಬಡಿಸೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವ್ರಿಗೆ ಗೊತ್ತು ನನ್ನ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಸಿನಿಮಾ ಅಂತ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮ್ಯಾಟ್ನಿ ಸಿನಿಮಾ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈಗ ಟ್ರೈಲರ್ ಲಾಂಚ್ ಆಗಬೇಕು. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಪ್ರೀತಿಯಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ವಿ.ಬಾಸ್ ದರ್ಶನ್ ಸರ್ ಹಾಗೂ ಡಾಲಿ ಧನಂಜಯ್ ಸರ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸತೀಶ್ ನೀನಾಸಂ ಸರ್ ಜಾಯಿನ್ ಆಗಬೇಕು. ರಚಿತಾ ಮ್ಯಾಮ್ ಪ್ಲೀಸ್, ಟ್ರೈಲರ್ ಲಾಂಚ್ ಆಗ್ತಾ ಇದೆ, ದಯವಿಟ್ಟು ಬರಬೇಕು. ನಾವು ಮಾತಾಡ್ಬಿಡ್ತೀವಿ, ನಾವು 3 ಜನ ಮಾತಾಡೋ ಸರ್ ಕೊಡ್ತೀವಿ. ಅಲ್ಲ, ಟ್ರೈಲರ್ ಲಾಂಚ್ ಆಯ್ತು. ಹಾಗೆ ಈಗ ಎಸ್
ಟ್ರೈಲರ್ ಲಾಂಚ್ ಕೊನೆಯಲ್ಲಿ ಮಾಡ್ತೀವಿ ದರ್ಶನ್ ಸರ್ ಮಾತನಾಡೋದಕ್ಕೂ ಮುನ್ನ. ಆದ್ರೆ ಅದಕ್ಕೂ ಮೊದಲು ಇದೀಗ ನೇರವಾಗಿ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ರೋಲ್ ಅನ್ನ ಮಾಡಿರುವಂತಹ, ನಿಜವಾಗ್ಲೂ ಅದು ಬ್ಯೂಟಿಫುಲ್ ಅಥವಾ ಏನು ಅನ್ನೋದು ಟ್ರೈಲರ್ ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ. ನಮ್ಮ ಬುಲ್ಬುಲ್ ಬಡಗಿ, ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಈ ಥರ ಒಂದು ಕಾರ್ಯಕ್ರಮನ ನಾನು ಒಂದು ಮಾಲಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಮಾಡ್ತಿರೋವಂಥದ್ದು, ನನ್ನ ಸಿನಿಮಾದಲ್ಲಿ. ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದಿದ ತಕ್ಷಣ ಸಿಕ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ, ನನ್ನ ಮೊದಲನೇ ಸಿನಿಮಾ ಇದು. ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು. ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಕೂಡ ಆಗುತ್ತೆ. ನಾನು ಅವರ ಸಿನಿಮಾಯಿಂದ ಬಂದಿರೋದು, ಅವರ ಬ್ಯಾನರ್ ತೂಗುದೀಪ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದವಳು ನಾನು ಬುಲ್ಬುಲ್ ಸಿನಿಮಾಯಿಂದ. ಸೊ ಆಫ್ಟರ್ 10 years ನನ್ನ ಸಿನಿಮಾಗೆ ಟ್ರೇಲರ್ ಲಾಂಚ್ಗೆ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನು ಗೊತ್ತಾ ವಿಶೇಷ, 3 ಜನ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು. ದರ್ಶನ್ ಸರ್ ಮೊದಲನೇ ಸಿನಿಮಾ, ಅದಾದಮೇಲೆ ಅಯೋಗ್ಯದಲ್ಲಿ ಸತೀಶ್ ಶ್ರೀನಿವಾಸಂ ಅವರೊಟ್ಟಿಗೆ, ಆ್ಯಂಡ್ ಮಾನ್ಸೂನ್ ರಾಗ ಧನಂಜಯ್ ಅವರೊಟ್ಟಿಗೆ. ವೇದಿಕೆನ ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಸ್ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ಪ್ಲೀಸ್ ಮಾರ್ಕ್ ಯೋರ್ ಕ್ಯಾಲೆಂಡರ್ಸ್. ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತಿದೆ, ಅದ್ಭುತವಾಗಿ ಬಂದಿರುವಂಥ ಸಿನಿಮಾ. ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್, ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡಿರೋದು. ಶಿ ಇಸ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್. ಮೊದಲನೇ ಸಿನಿಮಾ ಅವ್ರದ್ದು, ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು. ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಸಿನಿಮಾ ಮಾಡಿರೋವಂಥದ್ದು. ಇವರಿಬ್ರಿಗೂ ಒಳ್ಳೇದಾಗಲಿ. ನನ್ನ ಕಡೆಯಿಂದ ನಿಮ್ಗೆಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್. ಹಾಗೆಯೇ ದಯವಿಟ್ಟು ಬಂದು ಸಿನಿಮಾ ನೋಡಿ. ರಿಕ್ವೆಸ್ಟ್ ಮಾಡ್ಕೊಳ್ತಿಲ್ಲ, ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು. ಆ್ಯಂಡ್ ಓವರ್ ಟು ಡಿ ಬಾಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಟೈಮ್ ಕೊಟ್ಟು ನನಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ಇಲ್ಲ ಫಸ್ಟ್ ಆಫ್ ಆಲ್ ರಚಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಿಮ್ಮನ್ನ ವಿಭಿನ್ನವಾಗಿ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಒಂದ್ಸಗಿ ನಮಗೆ ಜೋರಾದ ಒಂದು ಸೌಂಡ್ ಮಾಡಿ ನೋಡೋಣ ರಚಿತಾ ರಾಮ್ ಮ್ಯಾಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ನೇರವಾಗಿ ನಿಮ್ಮೆಲ್ಲರ ಪ್ರೀತಿಯ ನಾವೆಲ್ಲರೂ ಕಾಯ್ತಾ ಇರುವಂತಹ ಡಿ ಬಾಸ್ ಸರ್ ನಮ್ಮ ಟ್ರೈಲರ್ ಅನ್ನ ಲಾಂಚ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದಯಮಾಡಿ ಈಗಲೇ ಒಂದ್ಸಲಿ ಕೇಳ್ಕೊತೀವಿ, ಇರೋಣ ಕಿರ್ಚೋದ್ ಬೇಡ ತಡ್ರು. ಟ್ರೇಲರ್ ಲಾಂಚ್ ಆದ್ಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡಿ ಅಂತ ಎಲ್ಲರ ಹತ್ರ ಇಲ್ಲಿ ಕಾಲಿಗೆ ಬಿದ್ದು ಕೇಳ್ಕೊಂಡ್ಬಿಡ್ತೀವಿ. ಮೊದಲನೇದಾಗಿ ಆಲ್ ದಿ ಬೆಸ್ಟ್ ಮ್ಯಾಟ್ನಿಗೆ ಟ್ರೇಲರ್ ಲಾಂಚ್ ಆಗಲಿ. ಥ್ಯಾಂಕ್ ಯು ಸರ್. ಎಲ್ಲರೂ ಫೋಕಸ್ ಮಾಡೋಣ. ಈ ಮನೇಲಿರೋ ದೆವ್ವ ಅವಳು ಮುಂದೆ ಬಂದು ನಿಲ್ಬೇಕು, ಹಂಗ್ ಮಾಡ್ಬೇಕು. ಸರ್ ಏನಮ್ಮ ನಿನ್ ಕತೆ? ನನ್ನ ಮಗಳು 3 ದಿವಸದಿಂದ ಕಾಣಿಸ್ತಾ ಇಲ್ಲ ಸರ್. ನನ್ನ ಮಗನ್ ಎಂಟ್ರಿ ಹೆಂಗಿರ್ಬೇಕು ಗೊತ್ತಾ? ಹಂಗೆ ಸೆವೆಂತ್ ತಿರುಗಿದ್ರೆ
ಗಾಡ್ ಸಿನಿಮಾ ಅಲ್ಲ ಕಂಡ್ರು, ಗೋಸ್ಟ್ ಸಿನಿಮಾ. ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ. ಈ ಮನೆ ದೆವ್ವಾಗಿದೆ. ಒನ್ ಮೋರ್ ಪ್ಲೀಸ್, ಇನ್ನೊಮ್ಮೆ ಹಾಕಬೇಕು. ಒನ್ಸ್ ಮೋರ್ ಪ್ಲೀಸ್. ಸರ್ ಸರ್, ಏನಮ್ಮ ನಿನ್ ಕತೆ? ನನ್ನ ಮಗಳು 3 ದಿವಸದಿಂದ ಕಾಣಿಸ್ತಾ ಇಲ್ಲ ಸರ್. ನನ್ನ ಮಗನ್ ಎಂಟ್ರಿ ಹೆಂಗಿರ್ಬೇಕು ಗೊತ್ತಾ? ಇದು ಗಾಡ್ ಸಿನಿಮಾ ಅಲ್ಲ ಕಂಡ್ರು, ಗೋಸ್ಟ್ ಸಿನಿಮಾ. ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ. ಈ ಮನೆ ದೆವ್ವಾಗಿದೆ. ಇಲ್ಲ, ಒಂದಂತೂ ಸತ್ಯ, ನೀವೆಲ್ಲರೂ ಟ್ರೈಲರ್ ಅನ್ನ ನೋಡಿದ್ರಿ, ಕೇಳಿಸ್ಕೊಂಡಿಲ್ಲ ಅನ್ನೋದು ಗೊತ್ತಾಯ್ತು. ಸೊ ಡೈಲಾಗ್ಸ್ ಏನಿದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವೆಲ್ಲರೂ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ನಮ್ಮ ಮ್ಯಾಟ್ನಿ ಸಿನಿಮಾದ ಟ್ರೈಲರ್ ಈಗಷ್ಟೇ ಲಾಂಚ್ ಆಗಿರೋದ್ರಿಂದ ನೀವೆಲ್ಲರೂ ನೋಡಬೇಕು. ರಚಿತಾ ಮ್ಯಾಮ್ ಬುಲ್ಬುಲ್ ಕ್ಯೂಟ್ ಆಗಿದ್ರು, ಈಗ ಹೆದರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೀಗ ನಮ್ಮ ಪ್ರೀತಿಯ, ನಮ್ಮೆಲ್ಲರ ನೆಚ್ಚಿನ ನಮ್ಮ ಸಿನಿಮಾದ ನಾಯಕ ನಟ ನಮ್ಮ ಸತೀಶ್ ನೀನಾಸಂ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ದಯವಿಟ್ಟು ನಿಮ್ ಕಾಲ ಬಿದ್ಬಿಡ್ತೀನಿ, 2 ನಿಮಿಷ ಸುಮ್ಮನಿರು. ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು 2 ಮಾತು, ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು, ಸರ್ರು ಕೇಳಿಸ್ಕೋಬೇಕು. ಓಕೆನಾ? ಅಗ್ರಿನಾ? ಓಕೆ, ಡನ್, ಸೂಪರ್. ಮೊದಲನೇದಾಗಿ ಟ್ರೈಲರ್ ಲಾಂಚ್ಗೆ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ ನನಗೆ, ಬೆಳ್ಳಿ ಪರ್ವಗೆ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ. ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು, ಯಾಕೆ ಹೀರೋ ಮ್ಯಾಟ್ನಿ ಇನ್ನು ರಿಲೀಸ್ ಮಾಡದೆ ಕೂತಿದ್ದೀರಾ, ಫಸ್ಟ್ ರಿಲೀಸ್ ಮಾಡಿ ಸಿನಿಮಾನ ಅಂತಂದ್ರು. ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ಗೆ ಬರ್ಬೇಕು ನೀವು ಅಂದೆ. ಹೀರೋ ನೀವು ಕರೆಯೋದೇ ಬೇಡ, ನಾ ಬರ್ತೀನಿ, ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದ್ರು. ಅದಾದ್ಮೇಲೆ ಫೋನ್ ಮಾಡಿದೆ ನಾನು, ರಚಿತಾ ಅವ್ರು ಆಲ್ರೆಡಿ ಮಾತಾಡಿದ್ರು. ಆಮೇಲೆ ಫೋನ್ ಮಾಡಿದೆ ನಾನು, ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು, ಹೀರೋ ಯಾವ ಡೇಟ್ ಆದರೂ ಮಾಡಿ ನಾ ಬರ್ತೀನಿ, ರಚಿತಾ ಅವ್ರು ಇದ್ದೀರಾ, ರಚಿತಾ ಅವ್ರು ಇದ್ದಾರೆ, ನೀವಿದ್ದೀರಾ, ನಿಮ್ಮಿಬ್ಬರಿಗೋಸ್ಕರ 100% ಬರ್ತೀನಿ ಅಂತಂದ್ರು. ಬಂದಿದ್ದಾರೆ. ಅಂಡ್ ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ. ಬ್ಯೂಟಿಫುಲ್ ಮನಸ್ಸುಗಳನ್ನ ಹಿಡಿದು ಎಲ್ಲಾ ಸಿನಿಮಾಗಳಿಗೂ ನಾವು ಯಾವ ಕರೆದಗಳು ಬರಲ್ಲ ಅಂತಂದಿಲ್ಲ. ಆ ಪ್ರೀತಿ, ಆ ವಿಶ್ವಾಸನ, ಆ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. 1-2 ಮಾತು. ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ. ಅಂಡ್ ಅತಿಥಿ ಪ್ರಭುದೇವ್ ಅವರು, ಪೂರ್ಣ ನಾಗ ಮತ್ತೆ ಪೂರ್ಣ, ಶಿವರಾಜ್ ಕೇರ್ಪೇಟೆ, ಅಂಡ್ ಮಂಜಣ್ಣ, ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು, ಹಾಗೇನೆ ಇಡೀ ಮೀಡಿಯಾ, ಆನಂದ್ ಆಡಿಯೋ ಎಲ್ಲರನ್ನ ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ. ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ, ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತಾನೆ ಬೆನ್ನೆಲುಬಾಗಿ, ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಪ್ರೀತಿಸೋರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು. ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು, ಅದು ಮ್ಯಾಟ್ನಿದಾಗಿತ್ತು. ಸರ್ ಬಂದ್ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮೇ ಆಗಿದ್ದು. ಅದಾಗ್ಲಿ ಸಂತೋಷ. ಅವ್ರು ಇದ್ ಕಡೆ ಒಂದು ಸೆಲೆಬ್ರೇಷನ್, ಆ ಸೆಲೆಬ್ರೇಷನ್ ಬೇಕು. ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ. ಅಫ್ಕೋರ್ಸ್ ಮ್ಯಾಟ್ನಿ ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ.
ಅವ್ರು ಬಂದಿದ್ರಿಂದ ಅದು ನಿಜ, ಅದನ್ನ ಸುಳ್ಳಲ್ಲ, ಅದನ್ನ ಒಪ್ಕೋಬೇಕು, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂಡ್ ಪಾರ್ವತಿ ಅವ್ರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ, ಅಂಡ್ ಮನ್ನವರ ಡೈರೆಕ್ಷನ್, ಅವರಿಬ್ಬರಿಗೂ ಒಳ್ಳೇದಾಗಬೇಕು. ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ. ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ, ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ನೀನಾಸಂ ಸರ್. ಇದೀಗ ಸ್ನೇಹಿತರ ಜೊತೆ ಸದಾ ನಿಲ್ಲುವಂತಹ ಜೀವ ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಸರ್. ಮ್ಯಾಟಿ ಸಿನಿಮಾದ ಟ್ರೈಲರ್ ಈಗಷ್ಟೇ ನೋಡಿದ್ರಿ. ನಿಮ್ಮ ಜೆಸ್ಸಿ ದಿನಗಳೇನಾದ್ರೂ ನೆನಪಾದ್ವಾ ಅಂತ? ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಅಣ್ಣ. ಒಂದೇ ನಿಮಿಷ ಮ್ಯಾಟ್ನಿ ಬಗ್ಗೆ ಮಾತಾಡೋಣ. ತುಂಬಾ ಖುಷಿ ಏನಂದ್ರೆ ಇವತ್ತು ಇಡೀ ಮಂತ್ರಿ ಮಾಲಲ್ಲಿರೋರು ಎಲ್ಲರೂ ಇಲ್ಲೇ ಬಂದು ನಿಂತಿದ್ದಾರೆ. ಅದು ತುಂಬಾ ದೊಡ್ಡ ಖುಷಿ. ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ, ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ. ದಯವಿಟ್ಟು ಈ ಎಲೆಕ್ಷನ್ನು, IPL ಇದೆಲ್ಲದರಲ್ಲೂ ಬ್ಯುಸಿ ಇದ್ದೀರಾ ಗೊತ್ತು. ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನ ಎಲ್ಲದಕ್ಕೂ ರೀಚ್ ಆಗಬೇಕು. ಎಲ್ಲಾದ್ರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದೊಳ್ಳೆ ಸಿನಿಮಾ ಬಂದಾಗ. ಯಾಕೆಂದ್ರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ, ಸಿನಿಮಾ, ನಾಟಕಗಳು ಎಲ್ಲ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತವೆ. ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬಾ ಇಂಪಾರ್ಟೆಂಟ್. ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ. ಅಂಡ್ ಮ್ಯಾಟ್ನಿ ಹಾರರ್ ಸಿನಿಮಾ ನನಗೆ ತುಂಬಾ ಇಷ್ಟ. ಹಾರರ್ ಕಾಮಿಡಿ ಅಂತೂ ಇನ್ನೂ ತುಂಬಾ ಇಷ್ಟ. ಅದರಲ್ಲಿ ತುಂಬಾ ಅದ್ಭುತವಾದ ಕಲಾವಿದರು. ಸತೀಶ್ ಅವ್ರು ಇರೋ ಕಡೆ ನಗುಗೆ ಕೊರತೆನೇ ಇರಲ್ಲ. ನಾಗಭೂಷಣ್, ಪೂರ್ಣ, ನಮ್ಮ ಶಿವರಾಜ್ ಕೇರ್ಪೇಟೆ, ಪೂರ್ಣಚಂದ್ರ ಅವ್ರ ಮ್ಯೂಸಿಕ್, ದಿಗಂತು, ತುಂಬಾ ಒಳ್ಳೆ ಅದ್ಭುತ ಕಲಾವಿದರು ಇದ್ದಾರೆ. ಇನ್ನ ರಚಿತಾ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ 5ನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಅಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು. ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟನಾಗಿ ನಿಂತ್ಕೋತೀನಿ ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬಾ ಎಫರ್ಟ್ ಹಾಕಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸುವಂತ ಗೆಳೆಯ. ತುಂಬಾ ಒಳ್ಳೇದಾಗ್ಲಿ ಸತೀಶ್ಗೆ. ನೀವೆಲ್ಲರ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಅಂಡ್ ಟಗರು ಪಲ್ಯ ಟ್ರೈಲರ್ಗೆ ಬಂದಾಗ ದರ್ಶನ ಬಂದಿದ್ರು, ಸಿನಿಮಾ ತುಂಬಾ ಚೆನ್ನಾಗಾಯ್ತು. ಮ್ಯಾಟಿ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಅವ್ರು ಬಂದಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಮ್ಯಾಟ್ನಿ ಚಿತ್ರತಂಡಕ್ಕೆ ನೀವು ಸಹಕಾರವನ್ನ ನೀಡ್ತಾ ಇದ್ದೀರಾ. ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ದರ್ಶನ್ ಸರ್ ಮಾತನಾಡೋದಕ್ಕೂ ಮೊದಲು ಒಂದೇ ನಿಮಿಷ ವಿಷಯ ಕೇಳಿಸ್ಕೊಳ್ಳಿ. ನಮ್ಮ ನಿರ್ಮಾಪಕಿ ಪಾರ್ವತಿ ಎಸ್ ಗೌಡ ಅವರು ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ತಂದಿದ್ದಾರೆ. ಅದನ್ನ ನೀಡಬೇಕು ಅನ್ನೋದು ಅವ್ರ ಆಸೆ. ಗಿಫ್ಟ್ ಬರಲಿ ಪ್ಲೀಸ್. ನಮ್ಮ ಡಿವೋರ್ಸ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಎಸ್ ಬರಲಿ ಸರ್ಪ್ರೈಸ್ ಗಿಫ್ಟ್. ನಮ್ಮೆಲ್ಲರ ಪ್ರೀತಿಯ ಡಿವೋರ್ಸ್ ಅವರಿಗೆ ನಮ್ಮ ನಿರ್ಮಾಪಕಿಯವರು ಒಂದು ಕ್ಯೂಟ್ ಆಗಿರೋ ಪಪ್ಪಿಯನ್ನ ಕೊಡ್ತಾ ಇದ್ದಾರೆ. ಪ್ರತಿ ಕನ್ನಡದಲ್ಲಿ ಬರುವಂತಹ ಎಲ್ಲ ಹೆಣ್ಮಕ್ಳು ಯಾರೆಲ್ಲ ನಿರ್ಮಾಪಕರಾಗ್ತಾರಲ್ಲ ಅವರಿಗೆ ಸದಾ ಪ್ರೋತ್ಸಾಹವನ್ನ ನೀಡ್ತಾರೆ ನಮ್ಮ ಡಿವಾಸ್. ಹಾಗಾಗಿ ಇದೀಗ ಇದು ಕ್ಯೂಟೆಸ್ಟ್ ಮೂಮೆಂಟ್. ಇದು ಇದರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಇದು ನಮ್ಮ ಟಗರು ಪಲ್ಯ ಆಗ ಕೊಡೋದಕ್ಕೆ ಮಿಸ್ ಆಗಿತ್ತು. ಹಾಗಾಗಿ ಡಾಲಿ ಧನಂಜಯ್ ಸರ್ ಆ ಟ್ರೈಲರ್ ಲಾಂಚ್ ಅಲ್ಲಿ ಮಿಸ್ ಆದಂತಹ ಗಿಫ್ಟ್ ಅನ್ನ ಈಗ ಕೊಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಡಾಲಿ ಸರ್ ಪರವಾಗಿ ನಮ್ಮ ಡಿವಾಸ್ ಅವರಿಗೆ. ನಮ್ಮ ಕಲಾವಿದ ಬಾದಲ್ ಅವರು ಬಿಡಿಸಿರುವಂತಹ ಚಿತ್ರ ಇದು. ನಮ್ಮ ಪ್ರೀತಿಯ ಟಗರು ಪಲ್ಯದ ಹೀರೋ ದಯವಿಟ್ಟು ಜಾಯಿನ್ ಆಗ್ಬೇಕು ಈ ಫೋಟೋಗೆ ಪ್ಲೀಸ್. ನಮ್ಮ ನಾಗಭೂಷಣ್ ಅವರು ಬರಬೇಕು ಪ್ಲೀಸ್. ಎಸ್
ಇದೀಗ ನೇರವಾಗಿ ಆಯ್ತಮ್ಮ, ನೀವು ಮಾತಾಡಿದ್ರೆ ಬಿಡಲ್ಲಮ್ಮ, ಬಿಡಿಮ. ತಂದೆ ತಾಯಿ ಸಮಾಂತ ಎಲ್ಲ ಗುರುವರಿಗೆ, ಅಣ್ಣ ತಂಗಿರಿಗೆ, ಅಕ್ಕ ತಂಗಿರಿಗೆ, ಹಾಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟ್, ದಯಮಾಡಿ ಇರಪ್ಪಿ ಕಿರ್ಚ್ಕೊಳಕ್ಕಿಂತ ಒಂದು ನಿಮಿಷ ಇರ್ರಿ. ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪುಕ್ಸಟೆ ಕೊಡಲ್ಲ ಅಣ್ಣ. ಒಂದ್ ನಿಮಿಷ ಅಣ್ಣ. ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರ್ಲಿ. ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ. ದಯಮಾಡಿ ಅರ್ಥ ಆಯ್ತಣ್ಣ. ಮೊದಲನೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ 5ನೇ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾ ಇದೆ. ತಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ. ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬೇಡಿ, ಮಾರ್ನಿಂಗ್ ಶೋಗೆ ಹೋಗ್ರಿ. ಯಾಕಂದ್ರೆ ಮರ್ತಿರ್ಬೇಡ, ಮ್ಯಾಟ್ನಿ ಅಂತ ಮ್ಯಾಟ್ನಿಗೆ 4:30 ಹೋಗ್ಬಿಟ್ಟಿರ. ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು. ನೀಲಕಂಠೇಶ್ವರ ನಾಟ್ಯ ಸಂಘ, ನೀನಾಸಂದು ಫುಲ್ ಫಾರ್ಮ್ ಬಂದು ಅದೇ, ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇನೆ ಅಲ್ಲ ಇರೋ. ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು, ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು. ಸೊ ನೀವು ನಮ್ಮ ಸೀನಿಯರ್ ಸರ್, ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ, ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ. ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲಾ ತರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು. ಯಾಕಂದ್ರೆ ಯಾರಿಗೂ ಸಿಗದೆ ಇರೋದಂತಲ್ಲ, ಯಾವತ್ತು ಶ್ರಮ ಇರುತ್ತೆ. ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವನೆ ಅಂತಂದ್ರೆ ಅದರಿಂದ ಶ್ರಮ ಇರುತ್ತೆ. ತುಂಬಾ ಈಸಿಯಾಗಿ ಬಂದ್ಬಿಡಲ್ಲ, ಬಿಡಮ್ಮ ಬಂದ್ಬಿಟ್ಟಿದ್ದಾನೆ, ಇಲ್ಲ. ಆ ಜರ್ನಿ ಒಂದಿದೆ, ಅದಕ್ಕೊಂದು ಟ್ರಾವೆಲಿಂಗ್ ಇದೆ. ಅದರಲ್ಲಿ ಸೋಲು, ಗೆಲುವು, ಅವಮಾನ, ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರು ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದೀವಿ, ನಮಗೆ ಕಾಣಿಸ್ತಾನೂ ಇದೆ. ಸೊ ಅವ್ರಿಗೆ ಇದೇ ತರ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ, ಹರಿಸ್ತೀನಿ. ಇದಾದ್ಮೇಲೆ ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು. ಏನಕ್ಕೆ ಅಂತಂದ್ರೆ ಇರತ್ತೀನಿ, ಅಲ್ಲೇ ಇರ ಮತ್ತೆ ನೀವು ಸ್ವಲ್ಪ ಅಲ್ಲೇ ಇರಿ ಮೇಡಮ್. ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ. ಏನಕ್ಕೆ ಅಂತಂದ್ರೆ 10 ವರ್ಷ ಒಂದು ನಾಯಕ ನಟಿ ಒಂದು ರಂಗದಲ್ಲಿ ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ. ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ. ನಾವು ಬುಲ್ಬುಲಲ್ಲಿ ಏನ್ ನೋಡೋದು, ಇವತ್ತು ಮ್ಯಾಟ್ನಿಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದ್ದಾರೆ. ಅದ್ರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮ್ಗೆ. ಅದ್ರಲ್ಲೂ ಒಂದು ಶ್ರಮ ಇದೆ, ಹೌದೋ ಅಲ್ಲೋ. 10 ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ, ಈಗಿನ ತಲೆಮಾರಲ್ಲಿ 10 ವರ್ಷ ಯಾವ್ದಾರು ನಾಯಕ ನಟರು ಇದಾರ? ತುಂಬಾ ಕಮ್ಮಿ. ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ, ಅವ್ರಿಗೆ ಆಲ್ ದಿ ಬೆಸ್ಟ್. ಆಮೇಲೆ ನಾವ್ ಇಲ್ಲಿವರೆಗೆ ಆಕ್ಚುಲಿ ಅವ್ರು ತುಂಬಾ ಲವ್ಲಿಯಾಗಿ ಮುದ್ದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ರಲ್ಲಿ ನಮ್ಗೆ ಭಯ ಆಗೋಯ್ತು. ಮೊದಲೇ ದೇವ್ರು ಕೃಷಿಗಪ್ಪ ಕಂಡು ಕೊಟ್ಟಿದ್ದಾನೆ, ಅದ್ರ ಮೇಲೆ ಅಷ್ಟು ಅಗಲ ಕಂಡು ಕೊಟ್ಟಿದ್ದಾನೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ ಮೊದಲನೇ ಸಿನಿಮಾಗೆ ಅವ್ರು ಬಂದಿವ್ರಂತ. ನನ್ನ ಜೊತೆಗೆ 5-6 ಸಿನಿಮಾ ಮಾಡಿರ್ತಾರೆ, ಇನ್ ಯಾವ ಸಿನಿಮಾಗೆ ನಾವು ಬರೋಕ್ಕಾಗುತ್ತೆ ಹೇಳ್ರಿ? ಹೌದು ಅಲ್ಲೋ ಏನಪ್ಪೇ? ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್, ನಿಮ್ ಮೊದಲನೇ ಸಿನಿಮಾ ನಮ್ಮನ್ನು ಕರೆದು ನಮ್ಗೆ ನಿಮ್ ಪಾದಕ್ಕೆ ನಮಸ್ಕಾರ. ಆಯ್ತು. ಹಾಗೆ ನಮ್ಮ ನಾಗಭೂಷಣ್ ಅವರು, ಅವರು ಇಂಜಿನಿಯರು, ಆದ್ರೆ ತುಂಬಾ ಮುದ್ದಾಗಿ ಮಾತಾಡ್ತಾರೆ. ಅವ್ರು ಆಕ್ಚುಲಿ ಅವ್ರು ಮಾತಾಡೋ ಸ್ಟೈಲೇ ನಂಗೆ ಬಹಳ ಇಷ್ಟ. ಗಣ 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 ಅಂತ ಮಾತಾಡಿಸ್ತಾರೆ ಸಿನಿಮಾದಲ್ಲಿ. ಸೊ ಲವ್ಲಿ, ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಆಲ್ ದಿ ಬೆಸ್ಟ್. ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕು. ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ರು, ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ಸೊ ಆದ್ರೂ ಕೂಡ ಆಲ್ ದಿ ಬೆಸ್ಟ್ ಅವ್ರಿಗಾಗ್ಲಿ, ನಮ್ಮ KR ಪೇಟೆ ಅವ್ರಿಗಾಗ್ಲಿ. KR ಪೇಟೆ ಮೇಲೆ ಆಕ್ಚುಲಿ ಯಾವತ್ತೂ ಬೇಜಾರಿದೆ. ಯಾಕಂದ್ರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗಿಷ್ಟವಾದ ಪಾತ್ರ ಅವ್ರು ಕಿತ್ಕೊಂಡ್ರು ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ. ಆದ್ರೂ ಕೂಡ ಖುಷಿನೂ ಇದೆ, ಯಾಕಂದ್ರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರೆಲ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಈ ಸಿನಿಮಾ ಪಾರ್ವತಿ ಗೌಡ್ರು ಆಕ್ಚುಲಿ ನಿರ್ಮಾಪಕರಾಗಿರೋದು. ನಮ್ಮಲ್ಲಿ ತುಂಬಾ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು, ಬೆರಳೆಣಿಕೆನೂ ಇಲ್ಲ ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿರೋಂಗೆ. ಆದ್ರೆ ಇವತ್ತು ಅವ್ರು ಬಂದಿದ್ದಾರೆ, ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾಗೆ ಅಮ್ಮ ಅದ್ಭುತವಾದ ಯಶಸ್ಸು ಸಿಗ್ಲಿ, ಆಲ್ ದಿ ಬೆಸ್ಟ್, ತುಂಬಾ ಒಳ್ಳೇದಾಗ್ಲಿ. ಅಯ್ಯಮ್ಮ ಥ್ಯಾಂಕ್ ಯು.
ಮೊದಲೇ ಕೈ ಸೇರಿಲ್ಲ, ಸುಮ್ಮನೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ, ಈ ಟೀಮ್ಗೆ ಒಳ್ಳೇದಾಗ್ಲಿ, ನಿರ್ದೇಶಕರಿಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದರ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ. ಸೊ ಮ್ಯಾಟ್ನಿ ಸಿನಿಮಾ ತುಂಬ ದೊಡ್ಡ ಯಶಸ್ಸಾಗಲಿ. ಯಾಕಂದರೆ ಹಾರರ್ ಟ್ರೆಂಡ್ ಈಗ ಆ್ಯಕ್ಚುಲಿ ಸ್ವಲ್ಪ ಇಲ್ಲ. ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದ್ರೆ ಇದೆ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ. ಸೊ ಇದು ತುಂಬ ದೊಡ್ಡ ಯಶಸ್ಸು ಸಿಗಲಿ ಅಂತ ತಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇದೇ ಥರ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಡಿ ಬಾಸ್ ಬಂದಿರೋದೇ ನಮ್ಗೆಲ್ರಿಗೂ ಒಂದು ದೊಡ್ಡ ಶಕ್ತಿ. ಇದೀಗ ಡಿ ಬಾಸ್ ಅವರನ್ನ ಗೌರವಿಸಬೇಕು, ಒಂದು ಬೊಕೆ ಕೊಡೋದ್ರ ಮೂಲಕ ಅಂತ ವಿನಂತಿಸ್ತಾ ಇದ್ದೀವಿ. ಏನು ನಮ್ಮ ಸಿನಿಮಾ ತಂಡದ ಪರವಾಗಿ ಕೂಡ ನೆನಪಿನ ಕಾಣಿಕೆ ಇದೆ. ಡಾಲಿ ಧನಂಜಯ್ ಸರ್ ಅವ್ರಿಗೂ ಅದನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನೀವು ನಿರ್ಮಾಪಕರಿಗೆ ಕೊಡಿ, ಅವ್ರು ಕೊಡ್ತಾರೆ. ಓಕೆ, ಈಗ ಡಾಲಿ ಧನಂಜಯ್ ಸರ್ಗೆ ಇದನ್ನ ನೀಡಬೇಕು. ನಿರ್ಮಾಪಕರು ಪ್ಲೀಸ್ ಡಾಲಿ ಸರ್ಗೆ ಕೊಡಿ. ವೇದಿಕೆ ಮೇಲೆ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಮಂತ್ರಿ ಮಾಲ್ ಪರವಾಗಿ ಡಿ ಬಾಸ್ ದರ್ಶನ್ ಸರ್ಗೆ ಒಂದು ಬೊಕೆಯನ್ನ ನೀಡ್ತಾ ಇದ್ದಾರೆ. ಮಂತ್ರಿ ಮಾಲ್ ಪರವಾಗಿ ದಯವಿಟ್ಟು ಬರಬೇಕು. ಆನಂದ್ ಆಡಿಯೋ ಸಂಸ್ಥೆ ಈ ವರ್ಷ 25 ವರ್ಷಗಳನ್ನ ಸಂಪೂರ್ಣಗೊಳಿಸ್ತಾ ಇದೆ. ಹಾಗಾಗಿ ಆನಂದ್ ಆಡಿಯೋ ಸಂಸ್ಥೆಯವರಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀವಿ. ನಮ್ಮ ಮಂತ್ರಿ ಮಾಲ್ನ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಇಡೀ ತಂಡ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು. ದಯವಿಟ್ಟು ಪ್ಲೀಸ್ ವೇದಿಕೆಯನ್ನು ಅನುವು ಮಾಡಿಕೊಡ್ಬೇಕು ಸಿಬ್ಬಂದಿ ವರ್ಗದವರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಮ್ಮ ಮ್ಯಾಟ್ನಿ ಸಿನಿಮಾ ತಂಡ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳ ಜೊತೆಗೆ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು. ಮ್ಯಾಮ್ ಪ್ಲೀಸ್ ಮ್ಯಾಮ್. ಎಸ್, ನಿರ್ಮಾಪಕರು ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ. ನಮ್ಮ ಇಡೀ ಸಿನಿಮಾ ತಂಡದ ಜೊತೆಗೆ ನಮ್ಮ ಡಿ ಬಾಸ್ ಸರ್ ಹಾಗೂ ಡಾಲಿ ಸರ್ ಇದ್ದಾರೆ. ಒಂದು ಗ್ರೂಪ್ ಫೋಟೋ. ಮ್ಯಾಟ್ನಿ ಸಿನಿಮಾ ಇದೆ, ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕೇಶವ್ ಸರ್ ಹಾಗೂ ಅವರ ಮಿಸಸ್ ಕಡೆಯಿಂದ ಕೂಡ ಒಂದು ಬೊಕೆ ಇದೆ, ಹಾಗಾಗಿ ಅದನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ವಿ. ಕೇಶವ್ ಸರ್ ಅಂಡ್ ಫ್ಯಾಮಿಲಿ. ನಮ್ಮ ಇಡೀ ಮ್ಯಾಟ್ನಿ ಚಿತ್ರತಂಡಕ್ಕೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಏಪ್ರಿಲ್ 5ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ರೀತಿಯಾಗಿರ್ಬೇಕು. ಈಗಷ್ಟೇ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ. ನಾವು ನಿಮ್ಮೆಲ್ಲರ ಹೆಮ್ಮೆಯ ನಮ್ಮ ಪ್ರೀತಿಯ ಡಿ ಬಾಸ್ ಅವರಿಗೆ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ಡಾಲಿ ಧನಂಜಯ್ ಸರ್ ಅವರಿಗೂ ಕೂಡ ವಂದನೆಗಳನ್ನ ಸಮರ್ಪಿಸ್ತಾ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀವಿ. ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಬಂದಿರುವಂತಹ ನಮ್ಮ ಎಲ್ಲ ಸಿನಿ ಪ್ರೇಕ್ಷಕರಿಗೆ ಪ್ರೀತಿಯ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ. ಎಷ್ಟೊತ್ತು ನಮ್ಮ ಜೊತೆ ಆದಂತಹ ನಿಮ್ಮೆಲ್ಲರಿಗೂ ನಾನು ಶಮೀರಾ ಬಿಳಿವಾಯಿ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಏಪ್ರಿಲ್ 5ನೇ ತಾರೀಕು ಮಿಸ್ ಮಾಡದೆ ತೆರೆ ಮೇಲೆ ಚಿತ್ರವನ್ನ ನೀವೆಲ್ಲರೂ ನೋಡ್ಬೇಕು. ಎಲ್ಲರೂ ಥಿಯೇಟರ್ಗೆ ಬರಲೇಬೇಕು.
ಏಪ್ರಿಲ್ 5ನೇ ತಾರೀಕು